ಏನೋ ಒಂದು ಹೇಳು. ಐ ಮೀನ್ ನೋಡಿ ಗೈಸ್, ಚೆನ್ನಾಗಿದ್ದೀನಾ ಕಮೆಂಟ್ ಮಾಡಿ ಹೇಳಿ ಹೆಂಗಿದ್ದೀನಿ ಅಂತ. ಗಾಯ್ಸ್ ಐ ಆಮ್ ಹಿಯರ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ರೊಟ್ಟಿ ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ಟೈಟಲ್ ನೋಡಿರ್ತೀರ ಏನು ಇವತ್ತು ಸ್ಪೆಷಲ್ ಅಂತ. ಈಗ ಹೋಗ್ಬೇಕು, ರೆಡಿ ಆಗಿಬಿಟ್ಟು ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹೊರಡಬೇಕು ಅಷ್ಟು ಗೈಸ್. 2 ದಿವಸದಿಂದ ಓಡಾಡಿಕೊಂಡು ಬಂದ್ವಿ. ಇವತ್ತು ಲಾಸ್ಟ್ ಡೇ ಕಾಲೇಜು. ನೋಡೋಣ ಯಾವ ಥರ ಇರುತ್ತೆ ಅಂತ. ಫುಲ್ ಡೇ ವ್ಲಾಗ್ ಮಾಡ್ತೀನಿ ನೋಡಿ. ನಾ ಕಾಲೇಜಿಗೆ ಕೊಟ್ಟು ಸಿಗ್ತೀನಿ ಬನ್ನಿ. ಹುಡುಗರನ್ನೆಲ್ಲ ಸಾಗಿಸ್ಕೊಂಡು ಈ ಕಾಲೇಜಿಗೆ ಬಂದು ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸೈನ್ಸ್ ಅವ್ರು ನಡೀತಾ ಇತ್ತು. ಈಗ ಇಲ್ಲಿ ನಮ್ಮದು ನೋಡಿ ಬಾಬಾ ಹೋಗೋಣ ರೆಡಿ ತುಂಬ ಗೈಸ್. ಸೇ ಹಾಯ್ ಗೈಸ್, ಎಲ್ಲ ಚೆನ್ನಾಗಿ ಬಂದಿದ್ದೀರಾ ಇವತ್ತು? ಸಾಕತ್ ಮಾಮ್ ನಾವೆಲ್ಲ ಮಾಮ್ ಅದು ಹಾಕಿದ್ದೀನಿ. ಹಾಂ ಹಾಕಿದ್ದೀನಿ. ಮತ್ತೆ ನೀವು ಅದನ್ನೇ ಹೇಳಿ ಕಂಟೆಂಟ್ ಮಾಡಾಕ್ತಾ ಇದ್ದೀರಾ ಗೈಸ್. ಮಚ್ಚಿನ ಫುಲ್ ಸಾಂಗ್ ಆಡ್ತಾವ್ ನಿತಿನ್ನು. ಯಾವ ರೇಂಜಿಗೆ ಸಾಂಗ್ ಆಡ್ತಾವನೆ ಅಂದರೆ ಸಿಕ್ಸಾಗಿ ಸಾಂಗ್ ಆಡ್ತಾ. ಇನ್ನು ನಾವು ಡೆಕೋರೇಷನ್ ಮಾಡಿಸಿದ್ವಿ ಬನ್ನಿ ಗೈಸ್. ಡೆಕೋರೇಷನ್ನು ತೋರಿಸ್ತೀನಿ. ಮಚ್ಚಾ ಇನ್ನೊಂದು ಸ್ವಲ್ಪ ಔಟ್ಫಿಟ್ ತೋರಿಸು. ಮಾಡಿಸ್ತೀನಿ ಗೈಸ್. ನೋಡಿದ್ರಾ ಔಟ್ಫಿಟ್ ನಮ್ಮದು ಮಸ್ತು. ಬನ್ನಿ ಈಗ ನಮ್ಮ ಹತ್ರ ಅಲ್ಲಿ ಹುಡುಗರ ಹತ್ರ ತೋರಿಸ್ತೀನಿ ಯಾವ ಥರ ಮಸ್ತ್ ಪೀಸಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನಮ್ಮ ಹುಡುಗರು ಚಿಂದಾಗಿ ಬಂದವರು. ಬನ್ನಿ ಸೊ ಡೈರೆಕ್ಟ್ ಅಲ್ಲಿಗೆ ನಾ ಸಭಾಂಗಣ ಹತ್ರ ಬನ್ನಿ ನೋಡಿ ಫುಲ್ಲು. ಬದುಕು ಹಾಗೆ ಸರಿ, ಅದು ಹೇಳಿದ್ದನ್ನೇ ಹೇಳುವುದು ಕೆಲವೊಮ್ಮೆ. ಗೈಸ್ ಗ್ರ್ಯಾಜುಯೇಷನ್ಗೆ ಖಾಲಿ ಪೇಪರ್ಗಳು ರೆಡಿ ಮಾಡ್ತಾವ್ರೆ. ಖಾಲಿ ಪೇಪರ್ ಅಲ್ಲ, ಅದು ಜಸ್ಟ್ ಕೊಡೋಕ್ಕೆ. ಇಲ್ಲಿ ಹುಡುಗಿರು ಸಾಂಗ್ ಆಡ್ತಾವ್ರೆ ಮಸ್ತಾಗಿ. ಹುಡುಗರೆಲ್ಲ ಕುತ್ಕೊಂಡಿದ್ದಾರೆ. ನಾನೀಗ ಡ್ಯಾನ್ಸ್ ಆಡಲ್ಲ ಗೈಸ್ ನೋಡಿ. ಹುಡುಗರೆಲ್ಲ ಇಲ್ಲಿ ರೆಡಿ ಮಾಡ್ತಾವ್ರೆ. ಇಷ್ಟೊತ್ತವರೆಗೂ ಭಾಷಣ ಆಯಿತು ಗೈಸ್. ಭಾಷಣ ಮುಗಿಸ್ಬಿಟ್ಟು ಈಗ ಡ್ಯಾನ್ಸು ಸಾಂಗ್ ಆದಮೇಲೆ ನಮ್ದಿದೆ ನೋಡ್ರಿ ಮಚಾಸು. ಮಚಾ ಈಗ ನನ್ನ ಮುಂದೆ ಹೇಳು, ಒಂದೆರಡು ಮಾತಾಡು ನೀನು. ಏನೋ ಒಂದು ಹೇಳು. ಐ ಮೀನ್ ಆಗೋಯ್ತು ಗ್ರಾಜುಯೇಷನ್ ಡೇ ಅಂತ ಹೇಳ್ಬಿಟ್ಟು ಇದ್ಕೊಡ್ತವ್ರೆ. ಬರೀ ಖಾಲಿ ಪೇಪರ್ ಇದೆ ಗ್ರಾಜುಯೇಷನ್ ಡೇ ಅಂದರೆ ಇದೆ ಖಾಲಿ ಪೇಪರ್. ಅಂದರೆ ನಮ್ಮ ಕ್ಲಾಸವ್ರು ಮಾತಾಡ್ಕೊಡ್ತಾರೆ, ಬೇರೆಯವ್ರ ಕ್ಲಾಸೆಲ್ಲ ಖಾಲಿ ಪೇಪರು ಅಷ್ಟೇ. ನಮ್ದು ಆಗೋಯ್ತು ಕಾಲೇಜು, ಮುಗ್ದೋಯ್ತು ಕಾಲೇಜು. ಬಾಯ್ ಬಾಯ್, ಸಿ ಯು, ಟಾಟಾ. ಇನ್ನು ಡೈಲಿ ವ್ಲಾಗ್ ನಾರ್ಮಲ್ ಆಗಿ ಬರುತ್ತೆ. ವಿ ಮಿಸ್ ಯು ಗೈಸ್. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಡೇ ಆಫ್ ಅವರ್ ಕಾಲೇಜ್ ಲೈಫ್. ನೋಡಿ ಗೈಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಜಸ್ಟ್ ಕೊಡೋಕೆ ಗೈಸ್ ಸರ್ಟಿಫಿಕೇಟ್ಸು ಕೊಡ್ತಾರೆ ಜೊತೆಯಲ್ಲಿ. ಇದು ಅದ್ರ ಜೊತೆ ಕೊಡೋಕ್ಕೆ ಸರ್ಟಿಫಿಕೇಟ್ಗಳನ್ನೆಲ್ಲ ಮಡ್ಸೋಕ್ಕಾಗಲ್ಲ ಅಂತ. ಎಲ್ಲ ಕಾಲೇಜಲ್ಲೂ ಇದ್ದಿದೆ, ನಮ್ಮ ಕಾಲೇಜಲ್ಲಿ ಇರೋದು. ಲೆಟ್ಸ್ ಸಿ. ಗೈಸ್ ಹುಡುಗಿರೆಲ್ಲ ಫುಲ್ಲು ರೆಡಿ ಆಗ್ತವ್ರೆ. ನಾನು ರೆಡಿ ಆಗಿದ್ದೀನಿ. ಫಸ್ಟು ಕ್ಯಾಮ್ರಾ ಮೇಲೆ ಕೈಗೆ ಬಿಡ, ಹಂಗೆ ವಿಡಿಯೋ ಮಾಡು. ಪಟ್ಟಂತ ತೋರಿಸು. ಅಡ್ಡ ತೆಗಿ. ಸಖತ್ತಾಗೈತೆ ಅಂತ 20 ಸತಿ ತಗ್ಗಿ ಅಂತಾನೆ. ಕರೆಕ್ಟಾಗಿ ಅಡ್ಡ ಇಕ್ಕೋ. ಅದೇನು ಸರ್ಟಿಫಿಕೇಟ್ ಕೊಂಡಿದ್ಯಾ? ಕರೆಕ್ಟ್ ಐತೆ. ಬೈ ಮಚ್ ಹಾಕು ಅಂತ ಯಾದ್ರು ಹೇಳು. ಮಾತಾಡು. ಏನು ಮಾತಾಡಿ ಅಷ್ಟೇ, ವಿಡಿಯೋ ಬೇಕಷ್ಟೇ ಗೈಸ್ ಅಂದ ಅಷ್ಟೇ. ತುಂಬ ಚೆನ್ನಾಗಿದೆ ಗೈಸ್. ಇನ್ನು ಫೋಟೋ ತೆಗೆಸ್ಕೊಂಡು ಹಾಕ್ತೀನಿ ನೋಡಿ ಆ ಥರ ಇದೆ ಅಂತ. ಹತ್ರ ಬರಬೇಕು, ಅದು ಮಾತಾಡ್ಬೇಕಾದ್ರೆ ಹತ್ರ ಬರಬೇಕು ನೋಡಿ ಗೈಸ್. ಚೆನ್ನಾಗಿದ್ದೀನಾ ಕಮೆಂಟ್ ಮಾಡಿ ಹೇಳಿ ಹೆಂಗಿದ್ದೀನಿ ಅಂತ. ಆಂಟಿ
ಗೈಸ್ ನೋಡಿ ಗೈಸ್, ಫಕ್ಕಿ ವೆಂಕಿ. ಮಾಮ್ ಇನ್ನೂ ಒಂದು ಸೆಟ್ ಬಂದು ಇನ್ನೂ 4 ಜನ ಬಂದಿಲ್ಲ ಇರು ಮಾಮ್. ಗೈಸ್ ಹುಡುಗರೆಲ್ಲ ಫೋಟೋ ಶೂಟ್ ಮಾಡ್ಕೊತಾವ್ರೆ. ನಮ್ದೆಲ್ಲ ಸೆಟ್ ಆಯಿತು. ನಿಮ್ಮ ಗಂಡ ಬೈತಾನೆ ಇದು ಯಾಕಂದ್ರೆ ಇರಲಿ. ಗೈಸ್ ನಮ್ಮ ಬಿಟೆಸ್ಟ್ ಸಿಸ್ಟರ್ ಆಂಟಿ, ಬಿಟೆಸ್ಟ್ ಸಿಸ್ಟರ್ ಓಕೆನಾ. ಇವಳು ಸೇಮ್ ಸಿಸ್ಟರು, ಸಿಸ್ಟರ್ ಫ್ರಮ್ ಅನದರ್ ಮದರ್. ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ, ಮಸ್ತು. ಏಯ್ ಸಾರಿ ಬಾ ಈಗ. ಹಾಂ ಕೊಡೋಣ. ರೆಡಿ 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 ರೆಡಿ. ಹಂಗೆ ಕ್ಲಿಕ್ ಮಾಡ್ಬಿಡೋದೆ. ಟಾಕ್ ಟಾಕ್ ಆಯಿತು ಆಯಿತು ಆಗೋಯ್ತು. ಟಾಕ್ ಟಾಕ್ ಆಯಿತು. ವಿಡಿಯೋದಲ್ಲಿ ಹಾಂ ಸಾಕು ಸಾಕು ಆಯಿತು. ಸೈಡ್ ಬನ್ನಿ ಆಂಟಿ. ಗೈಸ್ ಈಗ ಮುಗೀತು. ಗ್ರಾಜುಯೇಷನ್ ಕೊಟ್ಟವ್ರೆ, ಅದ್ರಲ್ಲಿ ಏನೂ ಇಲ್ಲ. ಖಾಲಿ ಪೇಪರು ಅದನ್ನ ಇಲ್ಲೇ ಸೈಡಾಗಿ ನಾವೇ ಇಟ್ಟಿದ್ದೀವಿ ಅಷ್ಟೇ. ಮುಗೀತು ಗೈಸ್. ಫುಲ್ಲು ಡ್ಯಾನ್ಸ್ ಈಗ ಆಡೋಣ. ಆಡೋಣ ಬಾ. ಗೈಸ್ ಎಲ್ಲ ನಡೆಸ್ತಾ ಇದ್ದಾರೆ. ಈಗ ನಾವು ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಹೊಡ್ಬೇಕು ನೋಡಿ. ಒಂದು ಬ್ಯಾಚ್ ಒಂದು ಬ್ಯಾಚ್. ಗೈಸ್ ಫುಲ್ಲು ಡ್ಯಾನ್ಸಿಂಗ್ ನಡೀತಾ ಇದೆ ಈಗ. ಶಿವು ಏ ವೀರು ಬಾಯ್ ಮಚ್ಚ. ಗೈಸ್ ಫೈನಲಿ ಹೊರಟೆ ನಾನು. ಹುಡುಗರು ಫುಲ್ಲು ರೈಸಿಂಗ್ ಇಲ್ಲೇ. ಬಾಯ್ ಮಚ್ಚ ರೆಡ್ಡಿ. ಬಾಯ್ ಚೇತು. ಸೌಂಡ್ ಮಾಡ್ತೀವಿ ವಿಡಿಯೋ ಮಾಡಿ. ಹಾಂ ಗೈಸ್ ನೋಡಿ ಈಗ ಫುಲ್ಲು ಸೌಂಡು. ಗೈಸ್ ಫುಲ್ಲು ಸೌಂಡ್ ಮಾಡ್ಕೊಂಡು ಹೊರಟ್ರು ಹುಡುಗರು. ಮಚ್ಚ ರಚ್ಚೆಗಿರಿಸ್ಬೇಡ, ರಚ್ಚೆಗಿರಿಸ್ಬೇಡ. ಇಲ್ಲೇ ಆಟೋ ಆಯ್ತಲ್ಲ. ಗೈಸ್ ಈಗ ನಾನಂತೂ ಈಗ ಡೈರೆಕ್ಟ್ ಪ್ರಾಕ್ಟೀಸ್ಗೆ ಹೊಡ್ತೀನಿ. ಪ್ರಾಕ್ಟೀಸ್ಗೆ ಹೊರಟು ಪ್ರಾಕ್ಟೀಸಲ್ಲಿ ಸಿಗ್ತೀನಿ ಬನ್ನಿ ಕ್ಲಬ್ ಹತ್ರ. ಎಲ್ಲ ಫುಲ್ಲು ಮುಗೀತು ಗೈಸ್ ಫೈನಲಿ. ಲಾಸ್ಟ್ ಡೇ ಇವತ್ತು. ನಾಳೆ ಬರ್ತೀವೋ ಎಲ್ಲ ಗೊತ್ತಿಲ್ಲ. ಆ್ಯಂಡ್ ನೋಡೋಣ, ನಾಳೆ ಮೆಸೇಜ್ ಹಾಕಿದ್ರೆ ಬರಬೇಕು, ಇಲ್ಲಾಂದರೆ ಇಲ್ಲ. ಫ್ರೀ ಗೈಸ್. ಇನ್ನು ಡಿಗ್ರಿ ಮುಗೀತು, ಏನೋ ಒಂಥರ ಫೀಲು. ಬನ್ನಿ ಆಮೇಲೆ ಹೇಳ್ತೀನಲ್ಲ. ಗೈಸ್ ಇವತ್ತು ನನ್ನ ಕ್ಲಬ್ಗೆ ನಮ್ಮ ಆನಂದ ಅವರು ಬಂದಿದ್ದಾರೆ. ಫಸ್ಟ್ ಟೈಮ್ ಇವನು ಬರ್ತಾರೆ ನನ್ನ ಕ್ಲಬ್ ಹತ್ರ. ಏನಂತ ಹೆಂಗನ್ಸಾಯ್ತು ಮ್ಯಾಮ್? ಇಲ್ಲ ಮ್ಯಾಮ್, ನೋಡಿದ್ರೆ ಗೊತ್ತಾಗುತ್ತೆ. ವಾಸ್ ಅ ಫೀಲ್ ಅಂತನಾ?
ನೀನು ಸಂಜೆವರೆಗೂ ಇದ್ರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಗೈಸ್ ಫೈನಲಿ ಆನಂದ ಈಸ್ ಕಮಿಂಗ್ ಇನ್ ಮೈ ಗ್ರೌಂಡ್. ಹೆಂಗಿದೆ ಮಾಮ್ ಮಸ್ತಾ? ವೆದರ್ ಓಪನ್ ಆಗಿ ಮಸ್ತ್ ಆಗೈತೆ. ಹಿಂಗೆ ಇರ್ಬೇಕು ಗ್ರೌಂಡ್ ಆದ್ಮೇಲೆ. ಇನ್ನೂ ದೊಡ್ಡವೆಲ್ಲ ಇದ್ದಾವೆ. ನೀನು ನಾನು ಆಡೋದು ನೋಡಿಲ್ಲಲ್ಲ, ನೋಡು ಗೊತ್ತಾಗುತ್ತೆ. ನೀನು ಇನ್ನೂ ಇರಬೇಕು, ನಾನು ಆಡೋದು ಇರಬೇಕು, ನೀನು ಸಂಜೆ ಇರಬೇಕು ಸಾಯಂಕಾಲದವರೆಗೂ. ಬಟ್ ನಿನಗೆ ಕೆಲಸ ಮಸ್ತ್ ಇಲ್ಲ ಮಾಮ್, ಹಿಂಗೆ ಓಪನ್ ಆಗಿರ್ಬೇಕು, ಹಿಂಗಿದ್ರೆ ಮಸ್ತ್. ಕೆಲವೊಂದು ಗ್ರೌಂಡ್ ಇರುತ್ತೆ ಈ ಥರ ಹೆಂಗಂತಂದ್ರೆ ಶೀಟ್ ಅದು ಹೊಡೆದಿರ್ತಾರೆ. ಐಡಾ ಹವಿಯೋ ವೆನ್ಯೂ ಕ್ಲಾಸ್ ಸ್ಟಾರ್ಟ್. 5 to 6. ನಾನು ಫಸ್ಟ್ ಟೈಮ್ ಬಂದಾಗ ಹಿಂಗೆ ಅನಿಸ್ತಾ ಇತ್ತು. ಅದಾದ್ಮೇಲೆ ನನಗೆ ರೂಢಿ ಆಗ್ಬಿಡ್ತು. ಇವಾಗ ಎಲ್ಲಾದ್ರೂ ಹೊಸ ಕ್ಲಬ್ಗಳಿಗೆ ಹೋದರೆ ನನಗೆ ಹಂಗೆ ಅನಿಸುತ್ತೆ, ಈ ಸಕ್ಕತ್ತಾಗಿದೆ ಅಂತ. ಬಿಕಾಸ್ ಆ ಥರ ಇರುತ್ತೆ. ನೀನು ಬಾಗ್ಲೂರಿಗೆ ಬಾ, ಬಾಗ್ಲೂರಲ್ಲಿ ಇನ್ನೂ ಹಂಗೆ ಮಸ್ತಾಗೈತೆ. ಇಲ್ಲ ನಾನು ನೋಡಿದ್ದೀನಿ, ನಾನು ಸುಮಾರು ಕ್ಲಬ್ಗಳು ನೋಡಿದ್ದೀನಿ. ಹೆಂಗಂತಂದ್ರೆ ಹಿಂಗ್ ಶೀಟ್ ಹಾಕ್ಬಿಟ್ಟು ಸುತ್ತ ಶೀಟ್ ಹೊಡೆದ್ಬಿಟ್ಟು ಒಂದು ರೂಮ್ ತರ ಮಾಡ್ಬಿಟ್ಟು ಗೋಡನ್ ತರ ಮಾಡ್ಬಿಟ್ಟಿರುತ್ತೆ. ಹಂಗೆಲ್ಲ ಇರಬಾರ್ದು, ಹಿಂಗೆ ಓಪನ್ ಆಗಿರೋ. ಯಾಕಂದ್ರೆ ಮಳೆ ಬಂದಾಗ ಆಡಬೇಕು ಎನರ್ಜಿ ಮಸ್ತ್. ಗೈಸ್ ಮಳೆ ಬಂದಾಗ ನಾನು ನೋಡ್ಸಿಲ್ಲ ನಿಮಗೆ. ಮಳೆ ಬಂದಾಗ ಒಂದ್ಸರಿ ಮಾಡ್ತೀನಿ ವಿಡಿಯೋಸ್, ಅವಾಗ ನೋಡಿ ಸಖತ್ತಾಗಿರುತ್ತೆ ಮಳೇಲಿ ಆಡೋಕ್ಕೇನೆ. ಅವಾಗಲೇ ವಾಷಿಂಗ್ ಮಿಷಿನ್ ಹೊತ್ತಿ ಹೋಗ್ಬರೋಣ ಬಾ. ರಿಸೆಪ್ಷನಿಸ್ಟ್ ಯಾರು? ಅವರೆಲ್ಲ ಒಳಗಡೆ ಇದ್ದಾರೆ, ಅವರಲ್ಲಿ ರೂಮಾಗಿರ್ತಾರೆ. ಬಾ ವಾಶ್ರೂಮ್ ಹೋಗ್ಬರೋಣ. ಗೈಸ್ ಬನ್ನಿ, ಆಡ್ತವ್ರೆ. ಮುಗಿಸ್ಕೊಂಡು ಆನಂದನ ಕಳಿಸಿ ಸಿಗ್ತೀನಿ ಬನ್ನಿ. ಗೈಸ್ ಫೈನಲಿಂದ ಫೈನಲ್ ಆಗಿ ಕಾಲೇಜಿಂದ ಮನೆಗೆ ಬಂದೆ. ಕಾಲೇಜ್ ಮುಗಿಸ್ಕೊಂಡು ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದೆ. ಇವತ್ತು ಪ್ರಾಕ್ಟೀಸ್ ಅಂತೂ ಮಾಡೋಕ್ಕೆ ಆಗಲಿಲ್ಲ, ವಾಮಿಟ್ ಬರೋಂಗೆ ಆಗ್ತೈತೆ, ಫುಲ್ ಹೊಟ್ಟೆ ನೋವು. ಕುತ್ಕೊಂಡ್ಬಿಟ್ಟಿದ್ದೆ ನಾನು ಸೈಡಲ್ಲಿ. ಅದು ಬಿಟ್ಟರೆ ಗ್ರ್ಯಾಜುಯೇಷನ್ ಡೇ ಮುಗೀತು ಗೈಸ್. ಅದು ಯಾವ ಗ್ಯಾಪಲ್ಲಿ ಆಚೆ ಬಂದ್ವಿ, ಅದೇ ನಾರ್ಮಲಾಗಿ ಬಂದ್ವಿ, ಎಲ್ಲ ಮುಗಿಸ್ಕೊಂಡೇ ನಾನು ಹಂಗೆ ಡೈರೆಕ್ಟಾಗಿ ಪ್ರಾಕ್ಟೀಸ್ಗೆ ಹೋದೆ. ಆನಂದನೇ ಡ್ರಾಪ್ ಮಾಡೋಕೆ ಬಂದಿದ್ದು ನಾನು. ಆನಂದ ಡ್ರಾಪ್ ಮಾಡಿ ಅನ್ಪಾಡಿಗೆ ಅವ್ನು ಹೋದ. ಆ್ಯಂಡ್ ಅದು ಬಿಟ್ಟರೆ ಎಲ್ಲ ಮುಗೀತು ಗೈಸ್. ಏನೋ ಡಿಗ್ರಿ ಲೈಫ್ ಹಿಂಗೆ ಹೊರಟೋಯ್ತು. ಇರಲಿ, ಡಿಗ್ರಿ ಲೈಫ್ ಅನ್ನೋದಕ್ಕಿಂತ ನಾರ್ಮಲ್ ಲೈಫ್ ನೋಡ್ಕೊಬೇಕು. ಅದಕ್ಕೋಸ್ಕರ ಮುಂದೆ ಫ್ಯೂಚರ್ ನೋಡೋಣ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಡೇ ಫುಲ್ಲು ಎಂಜಾಯ್ಮೆಂಟ್ ಇತ್ತು. ಆ್ಯಂಡ್ ಮೈಕೈ ನೋವು ಅದೇ ಥರ ಇದೆ ಎಲ್ಲರಿಗೂ. ಬೇಸಿಗೆ ಏನೇನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನೆಗಡಿ ಬಂದರೆ ನನಗೆ ಬೇಸಿಗೆಗಾಲದಲ್ಲಿ ಬರುತ್ತೆ. ಏನಾದ್ರು ಹಿಂಗದೆ ನಂಗೆ ಗೊತ್ತಿಲ್ಲ, ಬಟ್ ಇರಲಿ ನೋಡೋಣ ಅಂತ ಹೇಳ್ತಾ ಗೈಸ್ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಫಸ್ಟು ಮಲ್ಕೊಂಬಿಡ್ಬೇಕು ನಾನು, ಆ ಥರ ಫೀಲಿಂಗ್ ಆಗಿಬಿಡ್ತೈತೆ. ಥ್ರೋಟೆಲ್ಲ ಪೇಯ್ನು, ಕಿವಿಯೆಲ್ಲ ಉರಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ 4 ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನಾಳೆ ಬೆಳಗ್ಗೆ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಗುಡ್ ನೈಟ್ ಗೈಸ್.